ಫ್ರೆಂಡ್ಸ್, ನಾನು ಈ ದಿನ ಮದ್ದೂರು ವಡೆ ಮಾಡ್ತಿದ್ದೀನಿ. ಮದ್ದೂರು ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ಮತ್ತು ಇದು ಸಾಯಂಕಾಲ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಸಾಂಬಾರು ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ ಇದೆಯಲ್ಲ, ನೆಲಗಡಲೆ ಬೀಜನ ಹುರಿದುಬಿಟ್ಟು ಒಂದು ಸರಿ ಮಿಕ್ಸಿನಲ್ಲಿ ಡರ್ರನ್ಸ್ ಒಂದೇ ಒಂದು ಸರಿ ಸುತ್ತಿಸಿ ಇಟ್ಕೊಂಡಿದ್ದೀನಿ. ಪುಡಿ ಪುಡಿಯಾಗಿ ತರಿಯಾಗಿರಬೇಕು, ಅದು ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ, ಅರ್ಧ ಬೌಲು. ಅದಕ್ಕೆ 1/4 ಬೌಲಷ್ಟು ಅಕ್ಕಿ ಹಿಟ್ಟು, 1/4 ಬೌಲಷ್ಟು ಮೈದಾ ಹಿಟ್ಟು, ಇವಿಷ್ಟು ಸಹ ಬೇಕೇ ಬೇಕು ಅದಕ್ಕೆ. ನಂತರ ಉಪ್ಪು, ಶುಂಠಿ, ಬಿಳಿ ಎಳ್ಳು ಹಾಕಬೇಕು, ನನ್ನ ಹತ್ರ ಇಲ್ಲ. ಕರಿ ಎಳ್ಳನ್ನ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು ಜೀರಿಗೆ, ಮತ್ತು ಮಸಾಲೆ, ಇದು ಮಟನ್ ಸಾರಿಗೆ ಹಾಕುವಂತಹ ಪುಡಿ, ಅದು ಖಾರದ ಪುಡಿ, ಅದನ್ನು ಒಂದು 1/4 ಸ್ಪೂನ್ ಇಟ್ಕೊಂಡಿದ್ದೀನಿ, ಸಾಕು. ಯಾಕಂದರೆ ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ನಾನು. ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದು ಸ್ವಲ್ಪ ಎಣ್ಣೆನೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಆವಾಗ ತೋರಿಸ್ತೀನಿ ನಿಮಗೆ ಏನು ಹಾಕ್ತೀನಿ ಅಂತ. ಇದಿಷ್ಟಿದ್ರೆ ಮದ್ದೂರು ವಡೆನ ಮಾಡ್ಬೋದು ಫ್ರೆಂಡ್ಸ್, ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ಫ್ರೆಂಡ್ಸ್. ಹಾಕ್ತೀನಿ ಎಲ್ಲವನ್ನೂ ಸಹ. ಇದಕ್ಕೆ ಚಿರೋಟಿ ರವೆ, ನಂತರ ನೆಲಗಡಲೆ ಪುಡಿ, ಮತ್ತು ಮೈದಾ ಹಿಟ್ಟು ಸ್ವಲ್ಪ, ನಂತರ ಅಕ್ಕಿ ಹಿಟ್ಟು 1/4. ನಾವು ಒಂದು ರವೆ ತಗೊಂಡ್ರೆ ಅವೆರಡೂ 1/4 ಹಾಕೋಬೇಕು. ನಂತರ ಜೀರಿಗೆ, ನಂತರ ಉಪ್ಪು, ಹುರಿದಿರುವ ಎಳ್ಳು. ನಾನು ಮಟನ್ ಮಸಾಲೆ ಪುಡಿನ ಅರ್ಧ ಸ್ಪೂನ್ ಬರಾಬರಿ ಹಾಕ್ತಾಯಿದ್ದೀನಿ. ನಂತರ ಶುಂಠಿ ಜಜ್ಕೊಂಡಿರೋದು ಒಂದು 1/4 ಇಂಚಷ್ಟು ಸಾಕು. ನಂತರ ಈರುಳ್ಳಿ, ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು. ಕಾಯಿಸಿರುವಂತಹ ಎಣ್ಣೆ 1 ಸ್ಪೂನ್ ಬರಾಬರಿ ಹಾಕತ್ತೀನಿ. ಹೆಚ್ಚಾಗಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೀವು ಬೇಕಾದರೆ 1-2-3 ಸ್ಪೂನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇವಾಗ ನೋಡಿ, ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಇವಾಗ ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸ್ತೀನಿ. ನೀವು ಬೇಕಾದ್ರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, ನಾನು ಹಾಕ್ತಾಯಿಲ್ಲ. ನಾನು ಮಟನ್ ಮಸಾಲೆ ಪುಡಿ ಹಾಕಿದ್ದೀನಿ, ಅದೇ ಸೂಪರ್ ಇರುತ್ತೆ. ಅದಕ್ಕೋಸ್ಕರ ನಾನು ಅರಿಶಿನ ಪುಡಿ ಹಾಕ್ತಾಯಿಲ್ಲ. ಇದನ್ನು ಉಂಡೆ ಮಾಡಿಕೊಂಡು ಬಿಲ್ಲೆಗಳಾಗಿ ಮಾಡ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಪೇಪರ್ ಮೇಲೆ ಹಾಕ್ಕೊಂಡು ನೋಡಿ, ಹಿಂಗಂದರೆ ಸಾಕು. ಅದೇ ಈ ಥರ ಸೂಪರಾಗಿ ಬರುತ್ತೆ. ಈ ಥರ ತಟ್ಬಿಟ್ಟು ಎಣ್ಣೆಗೆ ಹಾಕೋದು. ಈಗ ನಾನು ಎಣ್ಣೆಗೆ ಹಾಕ್ತೀನಿ, ನೋಡಿ ತೋರಿಸ್ತೀನಿ. ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ನಾನು ಈ ವಡೆಗಳನ್ನು ಅದರಲ್ಲಿ ಸೇರಿಸ್ತಾ ಇದ್ದೀನಿ.
ಇವಾಗ ನೋಡಿ ಫ್ರೆಂಡ್ಸ್, ಸೂಪರಾಗಿದೆ, ಒಳ್ಳೆ ಕಲರ್ ಬಂದಿದೆ. ಮದ್ದೂರು ವಡೆ ಅಂದರೆ ಮದ್ದೂರು ವಡೆನೇ. ಒಮ್ಮೆ ಮಾಡಿ ನೀವು ಸಹ ಟೇಸ್ಟ್ ನೋಡಿ, ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಈ ದಿನ ಮದ್ದೂರು ವಡೆ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.